ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆಯನ್ನ ಚುರುಕುಗೊಳಿಸಲಾಗ್ತಾ ಇದ್ರೆ ಮತ್ತೊಂದು ಕಡೆ ಈ ಪ್ರಕರಣದ A1 ಜಗ್ಗನ ಹುಡುಕಾಟದಲ್ಲಿದ್ದಾರೆ ಪೊಲೀಸರು. ಆಮೇಲೆ 3 ಜನ ನಾಪತ್ತೆಯಾಗಿರ್ತಾರೆ, ಅವರನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರೀಗ. ಅನಿಲ್, ಅರುಣ್, ನವೀನ್ ಅಂತ 3 ಜನನೂ ಅರೆಸ್ಟ್ ಮಾಡಿದ್ದಾರೆ ಭಾರತೀನಗರ ಪೊಲೀಸರು. ಅದರಲ್ಲಿ ಬಂಧಿತ ಅನಿಲ್ ಇದ್ದಾನಲ್ಲ, ಬಹಳ ಇಂಟ್ರೆಸ್ಟಿಂಗ್ ಏನಂತಂದ್ರೆ ಈ ಅನಿಲ್ ಭೈರತಿ ಬಸವರಾಜ್ ಅವರ ಸಂಬಂಧಿಕ ಅಂತೆ. ಇನ್ನುಳ್ಕಂಡಂತೆ ಅರುಣ್, ನವೀನ್ ಇಬ್ರು ಕೂಡ A1 ಜಗ್ಗ ಇದ್ದಾನಲ್ಲ ಆತನ ಸಹಚರರು. ಕೊಲೆ ಆದ್ಮೇಲೆ ತಲೆಮರೆಸ್ಕೊಂಡಿರ್ತಾರೆ ಈ ಅರುಣ್ ಮತ್ತು ನವೀನ್. ಸದ್ಯ 3 ಜನರನ್ನ ಈಗ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಅನಿಲ್ ಭೈರತಿ ಬಸವರಾಜ್ ಅವರ ಅಣ್ಣನ ಮಗ. ಇದೇ ಅನಿಲ್ ಕೃತ್ಯ ಎಸಗುವ ಸಂದರ್ಭದಲ್ಲಿ ಈ ಆರೋಪಿತರಿಗೆ, ಈ ಕೊಲೆಗಡಕರಿಗೆ ತನ್ನ ಕಾರನ್ನು ಕೊಟ್ಟಿದ್ದ, ಸ್ಕಾರ್ಪಿಯೋ ಕಾರನ್ನ, ಬಿಳಿ ಸ್ಕಾರ್ಪಿಯೋ ಕಾರನ್ನ ಅಂತ. ನೋಡಿ, ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕರ ಅಣ್ಣನ ಮಗ ಈಗ ಅರೆಸ್ಟ್ ಆಗಿದ್ದಾನೆ. ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಭೈರತಿ ಬಸವರಾಜ್ ವಿಚಾರಣೆಯನ್ನ ಮಾಡಿದ ನಂತರ ಅಣ್ಣನ ಮಗ ಅನಿಲ್ನ ಅರೆಸ್ಟ್ ಆಗಿದೆ. ಈಗ ಆತನ ವಿಚಾರಣೆಯೂ ಕೂಡ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಮೇಲ್ನೋಟಕ್ಕೆ ಈ ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಅನಿಲ್ ಕೂಡ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಅನಿಲ್ ಕೊಲೆ ಆರೋಪಿಗಳಿಗೆ ಕಾರ್ ಕೊಟ್ಟಿದ್ದ ಅಂತ. ಕೊಲೆ ದಿನ ಬಿಳಿ ಕಲರ್ ಸ್ಕಾರ್ಪಿಯೋ ಕಾರನ್ನ ತಂದು ಅದರಲ್ಲಿ ಬಂದು ಕೊಲೆ ಮಾಡಿ ನಂತರ ಎಸ್ಕೇಪ್ ಆಗಿರ್ತಾರೆ. ಸೊ ಅಲ್ಲಿಗೆ ಈ ಹಂತಕರಿಗೆ ಕಾರನ್ನ ಕೊಟ್ಟಿದ್ದು ಇದೇ ಅನಿಲ್ ಅನ್ನೋದು ಗೊತ್ತಾಗಿದೆ. ಆಮೇಲೆ ಮರ್ಡರ್ ಮಾಡೋದಕ್ಕೆ ಕಾರ್ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಅರಿವಿಗೆ ಬಂದಿದ್ದೇ ಕೊಟ್ರ ಹೀಗನ್ನುವಂಥ ಆ್ಯಂಗಲ್ನಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಕೊಲೆಯಲ್ಲಿ ಬಳಕೆಯಾಗುತ್ತೆ ಅನ್ನೋದು ಗೊತ್ತಿದ್ರೂ ನೆರವು ಕೊಟ್ಟಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಪೊಲೀಸರಿಗೆ. ಹಾಗಾಗಿ ಅನಿಲ್ನನ್ನ ಅರೆಸ್ಟ್ ಮಾಡಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಸೊ ಹಂಗಂದ ತಕ್ಷಣ ಕಾರು ಯಾರದ್ದು ಅಂತೇಳಿ ಒಂದು ಅದನ್ನು ಇನ್ ರೆಕಾರ್ಡ್ ನಾವು ತೋರಿಸ್ಬೇಕಾಗುತ್ತೆ. ಹಾಗಾಗಿ ಕಾರ್ ಯಾರದ್ದು ಅನ್ನೋದರ ಬಗ್ಗೆಯೂ ಕೂಡ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಭೈರತಿ ಅವರ ಅಣ್ಣನ ಮಗ ಅನಿಲ್, ಆತನನ್ನು ಸೇರಿದಂತೆ ಇನ್ನಿಬ್ಬರನ್ನೂ ಅರೆಸ್ಟ್ ಮಾಡಲಾಗಿದೆ. ನಾಪತ್ತೆಯಾಗಿದ್ದ 3 ಜನ ಅರೆಸ್ಟ್ ಆದರು. ಎಲ್ಲರೂ ಅರೆಸ್ಟ್ ಆಗ್ತಾ ಇದ್ದಾರೆ, ಆದರೆ ಜಗ್ಗ ಮಾತ್ರ ಇನ್ನೂ ಪತ್ತೆ ಆಗಿಲ್ಲ. ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಹೌದು ಶರತ್, ಏನಂತ ಹೇಳಿದ್ರೆ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಪೊಲೀಸರು ಮೊದಲಿಗೆ 5 ಜನರನ್ನು ಅರೆಸ್ಟ್ ಮಾಡ್ಕೊಂಡಿದ್ರು. ಈಗ ಮತ್ತಿಬ್ಬರನ್ನ ಕೂಡ ಅರೆಸ್ಟ್ ಮಾಡಿ 14 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಇನ್ನು ಅವರ ಅಣ್ಣನ ಮಗ ಅನಿಲ್ ಅಂತ ಏನಿದ್ದಾರೆ ಅವ್ರನ್ನು ಕೂಡ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಅಂತ ಹೇಳಿದ್ರೆ ಅವರು ಈ ಒಂದು ಕಾರನ್ನು ಆರೋಪಿಗಳಿಗೆ ಕೊಟ್ಟಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೃತ್ಯಕ್ಕೆ ಬಳಸಿದಂತಹ ಕಾರ್ ಏನಿದೆ ಅದನ್ನು ಈ ಪ್ರೊವೈಡ್ ಮಾಡಿದ್ದೆ ಈ ಅನಿಲ್ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಯಾಕಂದರೆ ಆರೋಪಿಗಳನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈತ ಹೇಳಿರುವಂಥ ಹೇಳಿಕೆಗಳ ಆಧಾರದ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಕೃತ್ಯಕ್ಕೆ ಕಾರನ್ನು ಬಳಸಿದಂಥ ಸಂದರ್ಭದಲ್ಲಿ ತಾನು ಕೂಡ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ಬೇಕು, ವಿಚಾರಣೆಗೆ ಹೋಗಬೇಕು ಅನ್ನುವಂಥ ಕನಿಷ್ಠ ಆದಂತಹ ಒಂದು ಜ್ಞಾನ ಆದರೂ ಇರುತ್ತೆ ಅಂದ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾದಂಥ ವೇಳೆಯಲ್ಲಿ ಅವರು ಕೂಡ ಅಲ್ಲಿ ಇದ್ರ ಅನ್ನುವಂಥ ಮಾಹಿತಿಗಳು ಕೂಡ ತಿಳಿದು ಬರಬೇಕಾಗಿರುತ್ತದೆ. ಯಾಕಂದರೆ ಈ ಜಗದೀಶ್ ಏನಿದ್ದಾನೆ ಈತ ಪ್ರಭಾವಿ ಶಾಸಕರ ಒಂದು ಆಪ್ತನಾಗಿರುವಂಥ ಹಿನ್ನೆಲೆಯಲ್ಲಿ ಅವನ ಜೊತೆ ಕೂಡ ಇವರು ನೇರವಾದಂಥ ಒಂದು ಕಾಂಟ್ಯಾಕ್ಟ್ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಅನಿಲ್ ಮತ್ತು ಈ ನವೀನ್ ಏನಿದ್ದಾರೆ ಇವರು ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಈಗ ಪ್ರಮುಖ ಆರೋಪಿಯಾಗಿರುವಂತಹ ಜಗದೀಶ್ ಕೂಡ ತಲೆಮರೆಸ್ಕೊಂಡಿದ್ದು ಆತನ ಬಂಧನಕ್ಕೆ ಈಗ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಆದರೆ ಎಲ್ಲಿವರೆಗೂ ಕೂಡ ಆತ ಪತ್ತೆ ಆಗಲಿಲ್ಲ. ಆದರೆ ಈಗಾಗಲೇ ಒಂದು ಸುತ್ತು ವಿಚಾರಣೆಯನ್ನು ಕೂಡ ಶಾಸಕರನ್ನ ಮಾಡಿ ಕಳಿಸಿದ್ದಾರೆ. ಮತ್ತೊಮ್ಮೆ ಬುಧವಾರ ಬರಬೇಕು ಅಂತ ಕೂಡ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಜಗ್ಗ ಎಲ್ಲಿದ್ದಾನೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಆದರೆ ಈ ಉಳಿದ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದು ಕೂಡ ಆರೋಪಿಗಳು ಏನು ಹೇಳ್ತಾರೆ ಅದರ ಆಧಾರದ ಮೇಲೆ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಕಾರ್ ಕೊಟ್ಟ ವಿಚಾರಣೆಗೆ ಈಗ ಅವರ ಅಣ್ಣನ ಮಗ ಏನಿದ್ದಾರೆ, ತಮ್ಮನ ಮಗ ಏನಿದ್ದಾರೆ ಆತನನ್ನು ವಶಕ್ಕೆ ಪಡೆದಿರುವಂಥದ್ದು. ಇನ್ನು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋಂಥ ಹಿನ್ನೆಲೆಯಲ್ಲಿ ಅನಿಲ್ ಮತ್ತು ಈ ನವೀನ್ ಮತ್ತು ಮತ್ತೊಬ್ಬ ಅರುಣ್ ಏನಿದ್ದಾರೆ ಅವರನ್ನು ಈಗ ಕಸ್ಟಡಿಯಲ್ಲಿ ಪಡೆದು ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.